ಹಾಗೆ ಜೈಲಿನಲ್ಲಿ ಮೊಬೈಲ್ ಆಯುಧಗಳು ಎಣ್ಣೆ ಪಾರ್ಟಿ ಜೈಲಿನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ ಕೈದಿಗಳ ಕಳ್ಳಾಟ ಜೈಲಿನಲ್ಲಿ ಮೊಬೈಲ್ ಆಯುಧಗಳು ಎಣ್ಣೆ ಪಾರ್ಟಿ ಇದೆಲ್ಲವೂ ಕೂಡ ಆಗ್ತಿರುವಂತಹ ವಿಚಾರ ಹಾಗೇನೆ ಜೈಲಿನಲ್ಲಿ ಇವೆಲ್ಲವೂ ಕೂಡ ರೇಡ್ ಮಾಡುವಂತಹ ಸಂದರ್ಭದಲ್ಲಿ ಹೇಗೆ ಸೇಫ್ ಆಗಿಡಬೇಕು ಇದೆಲ್ಲದರಲ್ಲೂ ಕೂಡ ಎಕ್ಸ್ಪರ್ಟ್ಗಳಾಗಿದ್ದಾರೆ ಜೊತೆಗೆ ಅಧಿಕಾರಿಗಳು ಕೂಡ ಅದಕ್ಕೆ ಸಾಥ್ ಕೊಡ್ತಿದ್ದಾರೆ ಅಂತ ನಿಷೇಧಿತ ವಸ್ತುಗಳು ಜೈಲಿನಲ್ಲಿ ಏನು ಕೊಡಬಾರದು ಅಂತವೆಲ್ಲ ಕೂಡ ಮೊಬೈಲ್ ಮದ್ಯ ಸಿಗರೇಟ್ ಪೊಲೀಸ್ ಕಮಿಷನರ್ ಸೂಚನೆಯಂತೆ ಡಿಸಿಪಿ ಸಾರಾ ಫಾತಿಮಾ ಅವರು ತನಿಖೆಯನ್ನು ನಡೆಸಿದ್ದಾರೆ ಸೆಂಟ್ರಲ್ ಜೈಲಿನ ಇಂಥ ಕಳ್ಳಾಟದ ಬಗ್ಗೆ ತನಿಖೆ ನಡೆಯಲಿದೆ ಆಗಸ್ಟ್ 24ರಂದು ಸಿಸಿಬಿಯ ಟೀಮ್ ರೇಡ್ ಮಾಡಿತ್ತು ಅಲ್ಲಿ ಬ್ಯಾರಕ್ಗಳಲ್ಲಿ ಮೊಬೈಲ್ ಹಾಗೇನೆ ಒಂದಷ್ಟು ವಿಚಾರಗಳು ಅಂದ್ರೆ ಒಂದಷ್ಟು ವಸ್ತುಗಳು ಏನಲ್ಲಿ ನಿಷೇಧ ಇದೆ ಅಂತ ವಸ್ತುಗಳನ್ನ ಇಟ್ಕೊಳ್ಳಲಾಗಿತ್ತು ಅನ್ನೋ ಖಚಿತ ಮಾಹಿತಿಯ ಮೇರೆಗೆ ರೇಡ್ ಮಾಡಿದ್ರು ಆದರೆ ರೇಡ್ನ ವಿಚಾರ ಆಲ್ರೆಡಿ ಖೈದಿಗಳಿಗೆ ತಲುಪಿತ್ತು ಅನ್ನೋ ಮಾಹಿತಿ ಕೂಡ ಇದೆ ಅದಕ್ಕೋಸ್ಕರ 4-5 ಬಾಕ್ಸ್ಗಳನ್ನು ಶಿಫ್ಟ್ ಮಾಡಿದ್ದಾರೆ ಕೇಳಿದ್ರೆ ಅದು ಕಸ ಅಂತ ಹೇಳಿ ಇದ್ದಂಥ ಕಸವನ್ನು ನಾವು ಶಿಫ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಆಗಸ್ಟ್ 24ನೇ ತಾರೀಕು ರೇಡ್ ಆಗಿತ್ತು ಬ್ಯಾರಕ್ಗಳಲ್ಲಿ ಮೊಬೈಲ್ ಆಯುಧ ಇದೆ ಅಂತ ದಾಳಿ ಮಾಡಿದ್ರು ಆದರೆ ಆಲ್ರೆಡಿ ಇವರೆಲ್ಲ ಹುಷಾರಾಗಿದ್ದಾರೆ ಅದರೊಳಗೆ ಅಂತ ಕಿರಣ್ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಕಿರಣ್ ಇದೀಗ ಒಂದ್ ಕಡೆ ಅಲೋಕ್ ಮೋಹನ್ ಅವರು ಸಿಎಂ ಅವರನ್ನ ಭೇಟಿ ಆಗಿರುವಂತಹ ವಿಚಾರ ಇನ್ನೊಂದ್ ಕಡೆ ಇಲ್ಲಿ ಏನೇನು ವಸ್ತುಗಳು ನಿಷೇಧವಿದೆ ಅದೆಲ್ಲವನ್ನು ಕೂಡ ಜಪ್ತಿ ಮಾಡುವಂತ ನಿಟ್ಟಿನಲ್ಲಿ ಹೋಗಿದ್ರು ಬಟ್ ಏನು ಪ್ರಯೋಜನ ಆಗಿಲ್ಲ ಆ ಸಂದರ್ಭದಲ್ಲಿ ಅಂತ ಮಾಹಿತಿ ಇದೆ ಅಂದ್ರೆ ಏನ್ ಮುಂದೇನು ನಿರೀಕ್ಷೆ ಮಾಡಬಹುದು ಇದುವರೆಗೆ ಏನೇನು ಆಗ್ತಾ ಇದೆ ಕಿರಣ್ ಅವಿನಾಶ್ ಒಂದು ಸಿಸಿಬಿ ಪೊಲೀಸರಿಗೆ ಒಂದಷ್ಟು ಇನ್ಫಾರ್ಮೇಶನ್ ಬರುತ್ತೆ ಅದರಲ್ಲಿ ಐ ಸೆಕ್ಯೂರಿಟಿ ಸೆಲ್ಲಲ್ಲಿರುವಂಥ ದರ್ಶನ್ ಮತ್ತೆ ಯಾರ್ಯಾರ ಜೊತೆಲಿ ಬೇರೆ ಬೇರೆ ಇದ್ದಾರೆ ಭಾಳಷ್ಟು ಅಂದರೆ ಜೈಲ್ ಮ್ಯಾನ್ಯೂಲ್ನಲ್ಲಿ ಏನಿದೆ ಅದರಲ್ಲಿ ಹೊರತಾಗಿ ಸಾಕಷ್ಟು ಬೇರೆ ಬೇರೆ ವಸ್ತುಗಳು ಅಂದರೆ ಅಲ್ಲಿ ಯಾವುದು ಕೂಡ ನಿಷೇಧ ಅಲ್ಲಿ ಯಾವುದು ಕೂಡ ಒಳಗಡೆ ಇಡೋಂಗಿಲ್ಲ ಅದು ಮೊಬೈಲ್ ಫೋನ್ಸ್ ಇರ್ಬೋದು ಪಾರ್ಟಿ ಮಾಡ್ತಾ ಇರ್ಬೋದು ಸಿಗರೇಟ್ ಇರ್ಬೋದು ಈ ಕೆಲವೊಂದಷ್ಟು ರಿಸ್ಟ್ರಿಕ್ಷನ್ಸ್ಗಳಿದೆ ಅದೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಅದಲ್ಲದೆ ಇನ್ನು ಅಕ್ಕಪಕ್ಕದಲ್ಲಿರುವಂಥ ಈ ಒಂದು ಐ ಸೆಕ್ಯೂರಿಟಿ ಸೆಲ್ಲು ಇರುವಂಥದ್ದು ಈ ಉಗ್ರರಿಗೆ ಮಾತ್ರ ಶಂಕಿತ ಉಗ್ರರು ಏನು ಅರೆಸ್ಟ್ ಅವ್ರಿಗೆ ಇರುವಂಥದ್ದು ಆದರೆ ಈ ಒಂದು ಸೆಲ್ಲಲ್ಲಿ ಅಕ್ಕಪಕ್ಕದಲ್ಲಿ ದರ್ಶನ್ ಮತ್ತೆ ಅವರ ಟೀಮ್ ಈ ಥರ ಒಂದಷ್ಟು ಫೆಸಿಲಿಟೀಸ್ ತಗೋತಾ ಇದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಜೊತೆ ಈ ಇನ್ಫಾರ್ಮೇಷನ್ ಹಿನ್ನೆಲೆಯಲ್ಲಿ ಕಳೆದ 24 ಅಂದರೆ 2 ದಿನಗಳ ಹಿಂದೆ ಅಷ್ಟೇ ಸಿಸಿಬಿ ಪೊಲೀಸರು ಬೆಳಗ್ಗೆ ಜೈಲಿಗೆ ಹೋಗಿ ರೈಡನ್ನು ಮಾಡ್ತಾರೆ ಆದರೆ ಎಲ್ಲೂ ಕೂಡ ಏನೂ ಕೂಡ ಸಿಗೋದಿಲ್ಲ ಅವ್ರಿಗೆ ಅಂದರೆ ಒಂದು ಕಡೆ ದರ್ಶನ್ ಮಲ್ಕೊಂಡಿರ್ತಾನೆ ಇನ್ನು ಉಳಿದಂತೆ ಯಾರು ಅಲ್ಲಿ ಅವ್ರವ್ರ ಪಾಡಿಗೆ ಆ ಒಂದು ಸೆಲ್ಲಲ್ಲಿ ಇನ್ನೊಂದು ಇಬ್ಬರು ಬಿಟ್ಟರೆ ಇನ್ನು ಉಳಿದವರು ಯಾರು ಕೂಡ ಇರೋದಿಲ್ಲ ಅಲ್ಲಿ ಚೇರು ಟೇಬಲ್ ಆ ಥರದ್ದು ಯಾವುದೂ ಕೂಡ ಇರೋದಿಲ್ಲ ಎಲ್ಲವೂ ಕೂಡ ಕ್ಲೀನ್ ಆಗಿರುತ್ತೆ ಇದು ಎಲ್ಲ ಹೇಗೆ ಬಂತು ಈಗ ಇನ್ಫಾರ್ಮೇಷನ್ ಬಂದಿರೋದು ಒಂದು ಆದರೆ ಇಲ್ಲಿ ರಿಯಲ್ ಆಗಿ ಇರೋದು ಏನು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಪರಿಶೀಲನೆ ಮಾಡಿ ಅದ್ರದ್ದು CCTVಯನ್ನು ಕೊನೆಗೆ 2-3 ದಿನದ ಹಿಂದಿನ CCTVಯನ್ನು ವಾಚ್ ಮಾಡೋಕ್ಕೆ ಶುರು ಮಾಡ್ತಾರೆ ಸಿಸಿಬಿ ಪೊಲೀಸರು ಆದರೆ ಅದೇ ಹಿಂದಿನ ದಿನ ಅಂದರೆ ಶನಿವಾರ ರೈಡ್ ಆಗುತ್ತೆ ಶುಕ್ರವಾರ ರಾತ್ರಿ 11 ಗಂಟೆ 5 ನಿಮಿಷದಿಂದ 11 ಗಂಟೆ 25 ನಿಮಿಷದವರೆಗೂ ಸುಮಾರು ಒಂದು 4-5 ಬಾಕ್ಸು ಆ ಒಂದು ಐ ಸೆಕ್ಯೂರಿಟಿ ಸೆಲ್ಗಳಿಂದ ಸುಮಾರು ಅಂದರೆ ಒಂದು ದರ್ಶನ್ ಸೆಲ್ಲಿಂದ 4-5 ಬಾಕ್ಸು ಇನ್ನು ಬೇರೆ ಬೇರೆ ಸೆಲ್ಲಿಂದ ಸುಮಾರು ಒಂದು 20 ಬಾಕ್ಸ್ಗಳು ಅಂದರೆ ಇಟ್ಕೊಂಡು ಅಲ್ಲಿಂದ ಅಂದರೆ ಕನ್ವಿಕ್ಟ್ ಆಗಿರುವಂಥ ಏನು ಅಲ್ಲಿದ್ದಂಥ ಕೈದಿಗಳು ತಗೊಂಡು ಹೊರಗಡೆ ಹೋಗುವಂಥದ್ದು ದೃಶ್ಯಗಳು ಕಂಪ್ಲೀಟಾಗಿ ಸಿಗುತ್ತೆ ಆ ಒಂದು ಇನ್ಫಾರ್ಮೇಷನ್ ಮೇಲೆ ಅದನ್ನು ವೆರಿಫೈ ಮಾಡ್ತಾರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಇನ್ಫಾರ್ಮೇಷನ್ CCP ಅವರು ರೈಡ್ ಮಾಡ್ತಾರೆ ಅನ್ನೋ ಇನ್ಫಾರ್ಮೇಷನ್ ಸಿಕ್ಕ ಹಿನ್ನೆಲೆಯಲ್ಲಿ ಹಿಂದಿನ ದಿನವೇ ಎಲ್ಲವೂ ಕೂಡ ಅಂದರೆ ಅದರಲ್ಲಿ ಬಾಟ್ಲು ಇರ್ಬೋದು ಸಿಗರೆಟ್ ಪ್ಯಾಕ್ ಇರ್ಬೋದು ಮೊಬೈಲ್ಸ್ ಇರ್ಬೋದು ಆಯುಧಗಳಿರ್ಬೋದು ಟೂಲ್ಸ್ ಇವು ಯಾವ್ಯಾವಿತ್ತು ಬಹುಶಃ ಅದನ್ನೆಲ್ಲವೂ ಕೂಡ ಆ ರೂಮಲ್ಲಿ ಏನೇನಿತ್ತು ಎಲ್ಲವೂ ಕೂಡ ಹೊರಗಡೆ ಸಾಗಿಸಿದ್ದಾರೆ ಅಥವಾ ಬೇರೆ ಕಡೆ ಇಟ್ಟಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಬಂತು ಆ ಫುಟೇಜನ್ನು ಸೀಸ್ ಮಾಡಿ CCB ಪೊಲೀಸರು ಅದನ್ನು ಕಮಿಷನರ್ ಗಮನಕ್ಕೆ ತರ್ತಾರೆ ದಯಾನಂದ್ ಅವರ ಗಮನಕ್ಕೆ ತಂದಾಗ ದಯಾನಂದ್ ಅವರು ಸೌತ್ ಈಸ್ಟ್ DCP ಸಾರಾ ಫಾತಿಮಾ ಅವರಿಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ ಅವರು ಈ ಒಂದು ಹಂತದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಏನು ಈ ಬಾಕ್ಸ್ ಅನ್ನು ಅವರು ಹೇಳುವಂಥದ್ದು ಜೈಲಾಧಿಕಾರಿಗಳಿಲ್ಲ ಒಂದು ಗಾರ್ಬೇಜ್ ಇತ್ತು ಕಸ ಇತ್ತು ಹಾಗಾಗಿ ಅದನ್ನು ತೊಗೊಂಡೋಗ್ತಿದ್ರು 20 ಬಾಕ್ಸ್ ಇರೋದು ಒಂದು ಬ್ಯಾರಕ್ಕಿಂದ ಒಂದು ಸೆಲ್ಲಿಂದ ಅಂದರೆ ದರ್ಶನ್ ಇದರಿಂದನೇ ಸುಮಾರು 4-5 ಬಾಕ್ಸು ಇನ್ನು ಬೇರೆ ಬೇರೆ ಅಕ್ಕಪಕ್ಕ ಇರುವಂಥ ಸೆಲ್ಗಳಲ್ಲಿ ಇಷ್ಟು ಹೊರಗಡೆ ಹೋಗುತ್ತೆ ಏನಿತ್ತು ಅದರೊಳಗಡೆ ಏನು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ತನಿಖೆಯನ್ನು ಮಾಡೋಕ್ಕೆ ಈಗಾಗಲೇ DCP ಸಾರಾ ಫಾತಿಮಾ ಅವರು ಈಗಾಗಲೇ ತನಿಖೆಯನ್ನು ಕೈಗೊಂಡಿದ್ದಾರೆ ಅವಿನಾಶ್ ಕಿರಣ್ ಹಾಗೆ ಸಂಪರ್ಕದಲ್ಲಿ